ಸಾಮಾನ್ಯವಾಗಿ ನಾವು ಕ್ರೈಮ್ ಥ್ರಿಲ್ಲರ್ ಅಂದ್ರೆ ಮಲಯಾಳಂ ಕಡೆ ನೋಡ್ತಿದ್ವಿ. ದೃಶ್ಯಂ ಅಥವಾ ಅಂಜಂ ಪಾತಿರ ತರಹದ ಸಿನಿಮಾಗಳನ್ನ ನೋಡಿ ವಾವ್ ಅಂತಿದ್ವಿ. ಆದ್ರೆ ಈ ಸಲ ನಮ್ಮ ಚಿನ್ನಾರಿ ಮುತ್ತ ವಿಜಯ ರಾಘವೇಂದ್ರ ಅವರು ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್ ಮೂಲಕ ಒಳ್ಳೆ ಕ್ರೈಮ್ ಥ್ರಿಲ್ಲರ್ ಕಂಟೆಂಟ್ ಕೊಡೋಕೆ ರೆಡಿ ಆಗಿದ್ದಾರೆ. ದೇವಿ ಪ್ರಸಾದ್ ಶೆಟ್ಟಿ ಅವರ ಡೈರೆಕ್ಷನ್ ಅಲ್ಲಿ ಮೂಡಿ ಬಂದಿರೋ ಈ ಸಿನಿಮಾದ ಟ್ರೈಲರ್ ಇವತ್ತು ರಿಲೀಸ್ ಆಗಿದೆ. ಟ್ರೈಲರ್ ನೋಡಿದ್ಮೇಲೆ ನನ್ಗಂದು ಮೈ ಜುಮ್ ಬಂದಿದೆ. ಇದು ಬರೀ ಸಿನಿಮಾ ಅಲ್ಲ, ಇದೊಂದು ಅದ್ಭುತ ಅನುಭವ ಆಗೋ ಲಕ್ಷಣ ಕಾಣ್ತಿದೆ. ಇವತ್ತು ನಾವು ಈ ಸಿನಿಮಾದ ಪ್ರತಿ ಫ್ರೇಮ್, ಪ್ರತಿ ಡೈಲಾಗ್ ಮತ್ತೆ ವಿಜಯ್ ಅವರ ಆಕ್ಟಿಂಗ್ ಬಗ್ಗೆ ಕಂಪ್ಲೀಟ್ ಆಗಿ ಮಾತಾಡೋಣ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ರಾಘವ್. ನಾನು ಮಾಡೋ ಕಂಟೆಂಟ್ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಈಗ ಸ್ವಲ್ಪ ಫ್ಲಾಶ್ ಬ್ಯಾಕ್ ಕಡೆ ಹೋಗೋಣ. 2021ರಲ್ಲಿ ಸೀತಾರಾಮ್ ಬಿನೋಯ್ ಕೇಸ್ ನಂಬರ್ 18 ಬಂದಿತ್ತು. ಅದು ವಿಜಯ್ ಅವರ 50ನೇ ಸಿನಿಮಾ. ಅಲ್ಲಿನ ಆ ಅಟ್ಮಾಸ್ಫಿಯರ್ ಮತ್ತೆ ಇನ್ವೆಸ್ಟಿಗೇಷನ್ ಸ್ಟೈಲ್ ಎಲ್ಲರಿಗೂ ಇಷ್ಟ ಆಗಿತ್ತು. ಈಗ ಅದರ ಮುಂದುವರಿದ ಭಾಗನೇ ಈ ಸೆಕೆಂಡ್ ಕೇಸ್. ವಿಜಯ್ ರಾಘವೇಂದ್ರ ಅವರಿಗೆ ಒಂದು ದೊಡ್ಡ ಆಕ್ಟಿಂಗ್ ರೇಂಜ್ ಇದೆ. ಎಂತಹದೇ ಕಾಂಪ್ಲೆಕ್ಸ್ ಎಮೋಷನ್ ಆದ್ರೂ ಅದನ್ನ ಈಸಿಯಾಗಿ ಪೋರ್ಟ್ರೇ ಮಾಡೋ ಕೆಪಾಸಿಟಿ ಅವರಲ್ಲಿದೆ. ಅವರಿಗೆ ಲಾಸ್ಟ್ ಗೆಲುವು ಸಿಕ್ಕಿದ್ದು ಚೌಕಾ ಸಿನಿಮಾದಲ್ಲಿ. ಆಮೇಲೆ ಸೀತಾರಾಮ್ ಬಿನೋಯ್ ಕೂಡ ಡೀಸೆಂಟ್ ಆಗಿ ಸೌಂಡ್ ಮಾಡಿತ್ತು. ಆದ್ರೆ ಎಷ್ಟೇ ಸೆಟ್ ಬ್ಯಾಕ್ಸ್ ಆದ್ರೂ ಮತ್ತೆ ಮೈ ಕೊಡವಿ ಕನ್ಸಿಸ್ಟೆಂಟ್ ಆಗಿ ಕಂಟೆಂಟ್ ಸಿನಿಮಾಗಳನ್ನ ಮಾಡ್ತಿರೋ ಅವರ ಈ ಹುಮ್ಮಸ್ಸಿಗೆ ಒಂದು ಸಲಾಂ ಹೊಡಿಲೇಬೇಕು. ಈ ಟ್ರೈಲರ್ ನೋಡಿದ್ರೆ ಅವರು ತಮ್ಮ ಬೆಸ್ಟ್ ಫಾರ್ಮ್ ನಲ್ಲಿ ಇದ್ದಾರೆ ಅನ್ನೋ ಭರವಸೆ ಸಿಗ್ತಿದೆ. ಇನ್ನು ಸಿನಿಮಾದಲ್ಲಿರೋ ಇನ್ನೊಂದು ಪಿಲ್ಲರ್ ಅಂದ್ರೆ ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರು. ಈಗಿನ ಟೈಮ್ ಲೈನ್ ನಲ್ಲಿ ಕನ್ನಡದ ಒಂದು ಒಳ್ಳೆ ಥ್ರಿಲ್ಲರ್ ಸಿನಿಮಾ ಬರ್ತಿದೆ ಅಂದ್ರೆ ಗೋಪಾಲ್ ಕೃಷ್ಣ ಅವರು ಇರಲೇಬೇಕು. ಇಲ್ಲೂ ಕೂಡ ಅವರಿಗೆ ಒಂದು ಇಂಟೆನ್ಸ್ ಮತ್ತೆ ಸೀರಿಯಸ್ ಪಾತ್ರ ಸಿಕ್ಕಿದೆ. ಟ್ರೈಲರ್ ನಲ್ಲಿ ಅವರನ್ನ ನೋಡಿದ್ರೇನೆ ಗೊತ್ತಾಗುತ್ತೆ ಅವರು ಈ ಪಾತ್ರವನ್ನ ಎಷ್ಟು ಈಸಿಯಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂತ. ವಿಜಯ್ ಮತ್ತೆ ದೇಶಪಾಂಡೆ ಅವರ ಕಾಂಬಿನೇಷನ್ ಸ್ಕ್ರೀನ್ ಮೇಲೆ ನೋಡೋಕೆ ಸಖತ್ತಾಗಿರುತ್ತೆ. ಈಗ ಸ್ವಲ್ಪ ಟೆಕ್ನಿಕಲ್ ವಿಷಯಕ್ಕೆ ಬರೋಣ. ಸಿನಿಮಾಟೋಗ್ರಾಫರ್ ಹೇಮಂತ್ ಆಚಾರ್ಯ ಅವರ ಕೆಲಸ ಇಲ್ಲಿ ಎದ್ದು ಕಾಣ್ತಿದೆ. ಮೊದಲ ಫ್ರೇಮ್ ನಿಂದನೇ ವಿಜುವಲ್ ಕ್ವಾಲಿಟಿ ಇಂಪ್ರೆಸಿವ್ ಆಗಿದೆ. ಟ್ರೈಲರ್ ನಲ್ಲಿ ನೀವು ಗಮನಿಸಿರಬಹುದು ಕಲರ್ ಗ್ರೇಡಿಂಗ್ ತುಂಬಾ ಡಲ್ ಆಗಿದೆ ಅಂತ. ಇದನ್ನ ಸಿನಿಮ್ಯಾಟಿಕ್ ನೋಯರ್ ಲುಕ್ ಅಂತ ಕರೀತಾರೆ. ಕಥೆಯಲ್ಲಿ ಕತ್ತಲೆ, ರಹಸ್ಯ ಮತ್ತೆ ಕ್ರೈಮ್ ಜಾಸ್ತಿ ಇದೆ ಅಂತ ನಮ್ಗೆ ವಿಜುವಲ್ ಮೂಲಕನೇ ಹೇಳ್ತಿದ್ದಾರೆ. ಇನ್ನು ನವನೀತ್ ಶ್ಯಾಮ್ ಅವರ ಮ್ಯೂಸಿಕ್, ಅಬ್ಬಬ್ಬಾ, ಆ ರಿದಮ್ ನಮ್ಮ ಹಾರ್ಟ್ ಬೀಟ್ ನ ಜಾಸ್ತಿ ಮಾಡೋದು ಗ್ಯಾರಂಟಿ. ಟ್ರೈಲರ್ ಆರಂಭದಲ್ಲೇ ಬರೋ ಆ ಸಂಗೀತ ಕೇಳಿದ್ರೆ ಮೈ ಜುಮ್ ಅನ್ನುತ್ತೆ. ಘಟನೆಗಳು ಎಷ್ಟು ಸೀರಿಯಸ್ ಆಗಿದೆ ಅನ್ನೋದನ್ನ ಮ್ಯೂಸಿಕ್ ಮೂಲಕನೇ ನವನೀತ್ ಅವರು ಕನ್ವೆ ಮಾಡಿದ್ದಾರೆ. ಈ ಮ್ಯೂಸಿಕ್ ಮತ್ತು ಶಶಾಂಕ್ ನಾರಾಯಣ್ ಅವರ ಟ್ರೈಲರ್ ಕಟ್ ಎರಡೂ ಸಕ್ಕ ಸಿಂಕ್ ಆಗಿದೆ. ಟ್ರೈಲರ್ ನಲ್ಲಿ ಒಂದಷ್ಟು ಜಾಸ್ತಿನೇ ಡೈಲಾಗ್ಸ್ ಇದೆ ಅಂತ ಅನಿಸ್ಬೋದು, ಕತೆ ಬಿಟ್ಕೊಡ್ತಿದ್ದಾರೆ ಅಂತಾನೂ ಅನಿಸ್ಬೋದು. ಆದ್ರೆ ಅದು ಬೇಕಂತಾನೆ ಮಾಡಿರೋ ನಿರ್ಧಾರ ಅನ್ನೋದು ನನ್ನ ಊಹೆ. ಒಬ್ಬ ತಂದೆ ತನ್ನ ಮಗಳ ಬಗ್ಗೆ ಕಂಪ್ಲೇಂಟ್ ಕೊಡೋಕೆ ಬರೋದು, ಅಷ್ಟರಲ್ಲೇ ಇನ್ನೊಂದು ಡೆಡ್ ಬಾಡಿ ಸಿಗೋದು, ಇಲ್ಲೇ ಟ್ವಿಸ್ಟ್ ಇರೋದು. ಅಂದ್ರೆ ಇಲ್ಲಿ ಕಿಲ್ಲರ್ ಎಷ್ಟು ಡೇಂಜರ್ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ಕಥೆಯ ಚೌಕಟ್ಟನ್ನು ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ, ಆದ್ರೆ ಅಸಲಿ ಸಸ್ಪೆನ್ಸ್ ನ ಎಲ್ಲೂ ಬಿಟ್ಕೊಟ್ಟಿಲ್ಲ. ಕ್ಲಿಯರ್ ಆಗಿ ಹೇಳೋದಾದ್ರೆ ಇದೊಂದು ಸಾಲಿಡ್ ಟ್ರೈಲರ್. ಕನ್ನಡ ಸಿನಿಮಾಗಳು ಈ ರೇಂಜ್ ಗೆ ಬರ್ತಿರೋದು ನೋಡಿ ಹೆಮ್ಮೆ ಆಗುತ್ತೆ. ಫೆಬ್ರವರಿ 20ಕ್ಕೆ ಸಿನಿಮಾ ತೆರೆ ಕಾಣ್ತಾ ಇದೆ. ಥಿಯೇಟರ್ ನಲ್ಲಿ ಸೀತಾರಾಮ್ ಅವರ ಹೊಸ ಕೇಸ್ ನ ನೋಡೋದಕ್ಕೆ ನಾನಂತೂ ಫುಲ್ ವೆಯ್ಟ್ ಮಾಡ್ತಾ ಇದ್ದೀನಿ. ನಿಮ್ಗೇನ್ ಅನಿಸ್ತು ಈ ಟ್ರೈಲರ್ ನೋಡಿ? ವಿಜಯ್ ಅವರ ಲುಕ್ ಇಷ್ಟ ಆಯ್ತಾ? ಆ ಕಿಲ್ಲರ್ ಯಾರಿರ್ಬೋದು ಅಂತ ಗೆಸ್ ಮಾಡಿ ಕೆಳಗಡೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ರಾಘವ್ ಸಿನಿಟಾಕ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ರಾಘವ್ ಸಿನಿಟಾಕ್ಸ್. ಟೇಕ್ ಕೇರ್, ಬೈ ಬಾಯ್.